ವೀಕ್ಷಕರೇ ಗಮನಿಸ್ತಾ ಇದ್ದೀರಲ್ವಾ, ಈಗ ನಾನು ಆಟೋದಲ್ಲಿ ಕುತ್ಕೊಂಡಿದ್ದೀನಿ. ಈ ಆಟೋದಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಖಾಲಿಯಾಗಿರುವ ಕಾರಣಕ್ಕೇನೆ ಬಂಕರ್ಗೂ ಅವರು ತಳ್ಕೊಂಡು ಬಂದಿದ್ದಾರೆ. ಹಾಗಾದರೆ ಇಲ್ಲಿ ಆಟೋ ಚಾಲಕರು ಏನು ಹೇಳ್ತಾರೆ, ಆಟೋ ಚಾಲಕರ ಪ್ರಾಬ್ಲಮ್ ಏನಾಗಿದೆ, ಎಷ್ಟು ದೂರದಿಂದ ಬಂದಿದ್ದಾರೆ, ಬನ್ನಿ ಅವರನ್ನು ಮಾತನಾಡ್ಸೋಣ. ಸರ್ ನಮಸ್ತೆ. ಹೇಳಿ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚೊಕ್ಕಲಿಂಗಮ್ ಅಂತ. ಹೌದಾ? ಈಗ ಏನು ಎಕ್ಸಾಕ್ಟಾಗಿ ಪ್ರಾಬ್ಲಮ್ ಆಗಿದೆ, ಎಷ್ಟು ದಿನಗಳಿಂದ ನಿಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ? ಗ್ಯಾಸ್ ಬಂದು 15 ದಿವಸದಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಗ್ಯಾಸ್ 15 ದಿವಸದಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಾಗಿ ಇವಾಗ ಇತ್ತೀಚೆಗೆ ಒಂದು 4-5 ದಿವಸದಿಂದ ತುಂಬ ತೊಂದರೆ ಆಗ್ತಾ ಇದೆ ಗ್ಯಾಸ್ಗೆ. ಎಲ್ಲ ಇವಾಗ ಫಸ್ಟ್ ಆದರೂ ಎಲ್ಲ ಬಂಕಲ್ಲಿ ಇರ್ತಾ ಇತ್ತು, ಇರ್ದಿದ್ರು ಒಂದು ಟೈಮ್ ತನಕ ಇರೋದು, ಸಾಯಂಕಾಲ ತನಕ ಇರೋದು, ಆ ಥರ ಇರೋದು. ಇವಾಗ ಏನಾಗುತ್ತೆ, ಸುಮಾರು ಬಂಕ್ ಕ್ಲೋಸೇ ಆಗ್ಬಿಟ್ಟಿದೆ. ಇವಾಗ ಬಂಕೆ ಎಲ್ಲ ಯಾವ ಬಂಕು, ಪ್ರೈವೇಟ್ ಬಂಕ್ಗಳಲ್ಲಿ ಬಂಕೇ ಇಲ್ಲ. ಇರೋದು ಇಂಡಿಯನ್ ಗ್ಯಾಸು, ಭಾರತ್ ಇದ್ರಲ್ಲಿ ಸಿಗ್ತಾಯಿತ್ತು. ಇವಾಗ ಅದೂ ಇಲ್ಲ. ಇವಾಗ ಏನಾಗುತ್ತೆ ಅಂದರೆ, ನಾವು ಅಲ್ಲಿ ಸಿಗ್ತದೆ ಇಲ್ಲಿ ನಮಗೆ ಗಮನಕ್ಕೆ ಬಂದಿಲ್ಲ ಇದು ಇಷ್ಟು ಬೇಗ ಖಾಲಿ ಆಗುತ್ತೆ ಅಂತ. ಇವಾಗ ನೋಡಿ, ನಾವು ಫಸ್ಟ್ ಬ್ಲಾಕಲ್ಲಿ ನಿನ್ನೆ ಎಲ್ಲ 7 ಗಂಟೆ ನಿಂತಿದ್ದು, ಮಧ್ಯಾಹ್ನ 10:30 ತನಕ ಇದ್ದೆ, ಅಲ್ಲಿ ಸಿಕ್ಕೇ ಇಲ್ಲ. ಅಷ್ಟೋ ತನಕ ಕ್ಯೂವಲ್ಲಿದ್ದು ಸಿಕ್ಕಿಲ್ಲ. ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ನಮ್ಗೆ ಯಾರೋ ಮೆಸೇಜ್ ಕೊಟ್ಟರೆ ಇಲ್ಲಿ ಸಿಗುತ್ತೆ ಅಂತ. ಅಲ್ಲಿಂದ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು 10 ಕಾಲಿಂದ ಇಲ್ಲಿ ನಿಂತ್ಕೊಂಡೆ, ನನಗೆ ಸಿಕ್ಕಿದ್ದೆ 12 ಕಾಲಿಗೆ ಸಿಕ್ತು. ಸರಿ, ಏನು ಮಾಡೋದು, ಅಷ್ಟೊತ್ತಾಗಿ ನಿನ್ನೆ ದುಡಿಮೆ ಎಲ್ಲ ಹೋಯ್ತು. ಅದ್ರ ಮೇಲೆ ದುಡಿಮೆ ಆಗೋಕ್ಕಾಗಲ್ಲ. ಬಿಸ್ನೆಸ್ಸು ಹೋಯ್ತು, ಬೆಳಗ್ಗೆ ಬಿಸ್ನೆಸ್ಸು ಹೋಯ್ತು. 10 ರೂಪಾಯಿ ಗ್ಯಾಸ್ ಜಾಸ್ತಿ ಕೊಟ್ಟರು ಸಿಗ್ತಾ ಇಲ್ಲ. ಏನು ಮಾಡೋದು ಹೇಳಿ, ಈ ಥರ ಪರಿಸ್ಥಿತಿ ಆಗೋಗ್ಬಿಟ್ರೆ ನಮ್ಮಂಥವ್ರ ಪರಿಸ್ಥಿತಿ. ಆಟೋ ಚಾಲಕರು ಡೈಲಿ ಬಾಡಿಗೆ ಅಂತ ಇದ್ರನ್ನೇ ಕಮಿಟ್ಮೆಂಟ್ ಇರೋರು ಕತೆ ಹೆಂಗೆ? ಇದು ಗಮನ ಏನು ಮಾಡಬೇಕಾದ್ರೆ ಗೌರ್ಮೆಂಟೇ, ಸರ್ಕಾರನೇ ಇದಕ್ಕೇನಾದ್ರು ಪರಿಹಾರ ಮಾಡಬೇಕು. ಓಕೆ, ಈಗ ನಾರ್ಮಲ್ ಆಗಿ ಗ್ಯಾಸ್ ಸಿಗೋ ಟೈಮಲ್ಲಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ರೆ, ಇವಾಗ ಎಷ್ಟಾಗಿದೆ, ಏನು ಕಡಿಮೆ ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ ಡೆಡ್ ಅಂತ? ಕಂಪ್ಲೀಟ್ ಅಂದರೆ ಬಿಸ್ನೆಸ್ ಇದೆ ಸರ್. ಬಿಸ್ನೆಸ್ ಅಂತ ಹೇಳಿದ್ರೆ ಗ್ಯಾಸ್ ಇದ್ರೆ ತಾನೇ ಗಾಡಿ ಓಡ್ತಾ ಇಲ್ವಲ್ಲ. ಇವಾಗ ಊಟ ಇದ್ರೆ ತಾನೇ ನಿಂತ್ಕೊಂಡು ಓಡಾಡೋದು ಮಾಡೋದು. ಊಟನೇ ಮೈಯಲ್ಲಿ ಊಟನೇ ಮಾಡೋಕ್ಕಾಗಲ್ಲ ಅಂದಮೇಲೆ ನಮಗೆ ಶಕ್ತಿಯಲ್ಲಿ ಬರುತ್ತೆ, ಒಂದು ಕಡೆ ಕೂತ್ಕೊಬೇಕಷ್ಟೇ. ನೀವು ಎಲ್ಲಿಂದ ಬಂದಿದ್ದೀರಿ? ಇವಾಗ ಬಂದು ನಾನು ನಿನ್ನೆ ಇಲ್ಲಿ ಹಾಕಿಸ್ಕೊಂಡೋಗಿದ್ದು, ಮಾರ್ಕೆಟ್ಗೆ ಹೋದೆ. ಮಾರ್ಕೆಟಿಂದ ಬಾನಸವಾಡಿಗೆ ಹೋದೆ. ಬಾನಸವಾಡಿಯಲ್ಲಿ ಆಗುತ್ತೆ ಅಂದರೆ ಅಲ್ಲಿ ನೋಡೋರು 1 ಕಿಲೋಮೀಟ್ರ್ ಮೇಲೆ ಕ್ಯೂ ಇತ್ತು. ಅಲ್ಲಿಂದ ಮತ್ತೆ ಶಿವಾಜಿನಗರ ಬಂದೆ. ಶಿವಾಜಿನಗರ ಬಂಕೆ ಕ್ಲೋಸ್ ಆಗಿತ್ತು. ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿ ಕ್ಲೋಸೇ ಆಗಿದೆ. ಇವಾಗ ನಾನು ಈ ಥರ ತಿರುಗಾಡ್ಕೊಂಡಿದ್ರೆ ದುಡಿಮೆ ಆಗುತ್ತೆ. ನಾನು ನಾನು ಗ್ಯಾಸ್ ಹಾಕ್ಕೊಂಡು ಸುಮ್ಮನೆ ತಿರುಗ್ತಾ ಇರಬೇಕಷ್ಟೇ, ದುಡಿಮೆ ಇಲ್ಲದೆ. ನಾನು ಇದಕ್ಕೆ ತಿರುಗ್ತಾ ಇರಬೇಕಷ್ಟೇ. ನಾನು ದುಡಿಮೆ ಇಲ್ಲ, ಬರೀ ಎಲ್ಲಿದೆ ಗ್ಯಾಸ್ ಅಂತ ಹುಡ್ಕೊಂಡೇ ಆಗ್ತಾ ಇದ್ದೀನಿ. ಇವಾಗ ಈಗ ರೇಟ್ ಏನಾಗಿದೆ ಅಂತ ಹೇಳಿ? ರೇಟು ಬಂದು 10 ರೂಪಾಯಿ ಜಾಸ್ತಿ ಆಗಿದೆ. ಇವಾಗ 10 ರೂಪಾಯಿ ನಾವು ಜಾಸ್ತಿ ಕೊಟ್ಟರು ಸಿಗ್ತಾ ಇಲ್ವಲ್ಲ. ಇವಾಗ ತಳ್ಳೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಲ್ಲ ಗಾಡಿನ. ಇವಾಗ